ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇನ್ನು ಮಂಗಳೂರಿನಲ್ಲಿ ಮತ್ತೊಂದು ಲವ್ ಜಿಹಾದ್ ನಡೀತಾ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಕಾರಣ ಏನು ಅಂದ್ರೆ ಮುಸ್ಲಿಂ ಯುವಕನ ಜೊತೆಗೆ ಹಿಂದೂ ಯುವತಿಯ ಮದುವೆ ಆಗಿದೆ. ಸದ್ಯ ಕೇರಳದ ವೈನಾಡಿನಲ್ಲಿರುವಂತಹ ಯುವತಿ ಮತ್ತು ಮದುವೆ ಆಗಿರುವಂತಹ ಮಿದ್ಲಾಜ್ ಮಗಳನ್ನು ಹುಡ್ಕೊಂಡು ವೈನಾಡಿಗೆ ತೆರಳಿರ್ತಾರೆ. ಪೋಷಕರು ವಾಪಸ್ ಬರುವಂತೆ ಕೈ ಮುಗಿದು ಅಪ್ಪ ಅಮ್ಮ ಇಬ್ಬರೂ ಸಹ ಬೇಡ್ಕೊಳ್ತಾರೆ. ಆದರೆ ವಾಪಸ್ ಅಪ್ಪ ಅಮ್ಮನ ಜೊತೆಗೆ ಬರಲು ಒಪ್ಪದಂತಹ ಯುವತಿ. ಆ ಸಂದರ್ಭದಲ್ಲಿ ಹೆತ್ತವರು ಕಣ್ಣೀರು ಹಾಕ್ತಾರೆ. ಈ ಘಟನೆ ನಡೆದಿರೋದು ಕೇರಳದ ವೈನಾಡ್ನಲ್ಲಿ. ಈ ಬಗ್ಗೆ ಮಂಗಳೂರಿನ ಸೂರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ನೀವು ಈ ಪ್ರಕರಣದ ಹಿನ್ನೆಲೆಯನ್ನು ನೋಡ್ತಾ ಹೋದರೆ, ಇವರು ಕೇರಳದ ಕಾಸರಗೋಡಿನ RD ನಗರದ ಮಿಪುಗಿರಿ ಅನ್ನುವಂತಹ ವ್ಯಕ್ತಿ ನಿವಾಸಿ. ಅವನು ಆ ಸಂದರ್ಭದಲ್ಲಿ ಮಂಗಳೂರಿನ ಮುಕ್ಕಾದಲ್ಲಿ ಕ್ರಿಮಿನಾಲಜಿ ವ್ಯಾಸಂಗವನ್ನು ಮಾಡ್ತಾ ಇದ್ಲು ವೈಶಾಲಿ. ಅದಾದ ಮೇಲೆ ಮುಗಿಸ್ಕೊಂಡು ಬೆಂಗಳೂರಿನ ಕಂಪನಿ ಒಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ರು. ಜ್ಯುವೆಲರಿ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಿದ್ಲಾಜ್ ಅನ್ನುವಂತಹ ಮುಸ್ಲಿಂ ವ್ಯಕ್ತಿಯ ಜೊತೆಗೆ ಪ್ರೇಮಾಂಕುರ ಆಗುತ್ತೆ. ಅದಾದ ಮೇಲೆ ಇಬ್ಬರೂ ಸಹ ಪರಾರಿ ಆಗ್ತಾರೆ. ಮೊಹಮ್ಮದ್ ಮಿಜ್ಲಾಜ್ ಎನ್ನುವಂತಹ ಅನ್ಯ ಕೋಮಿನ ಯುವಕನ ಜೊತೆಗೆ ಹಿಂದೂ ಯುವತಿ ವೈಶಾಲಿ ಎಸ್ಕೇಪ್ ಆಗ್ತಾಳೆ. ಅದಾದ ಮೇಲೆ ಕೇರಳದ ವೈನಾಡ್ನಲ್ಲಿ ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ಜನವರಿ 31ನೇ ತಾರೀಕು ರಿಜಿಸ್ಟರ್ ಮ್ಯಾರೇಜ್ ಆಗ್ತಾರೆ. ನೀವು ರಿಜಿಸ್ಟರ್ ಮ್ಯಾರೇಜ್ ಆಗಿರುವಂತಹ ಫೋಟೋಗಳನ್ನು ನೋಡ್ತಾ ಇದ್ದೀರಾ ನೀವು ಒಂದು ಕಡೆಗೆ. ಮತ್ತೊಂದು ಕಡೆಗೆ ಆ ಯುವತಿ ಏನಿದ್ದಾಳಲ್ಲ ವೈಶಾಲಿ, ಅವರ ಹೆತ್ತವರು ಕಣ್ಣೀರು ಹಾಕ್ತಾ ಇದ್ದಾರೆ. ಅದಾದ ಮೇಲೆ ಮದುವೆ ಬಗ್ಗೆ ಯಾವಾಗ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ದಾರೆ ಅಂತ ಗೊತ್ತಾಗುತ್ತಲ್ಲ, ಗೊತ್ತಾದ ತಕ್ಷಣವೇ ನೇರವಾಗಿ ಪೋಷಕರು ಏನು ಮಾಡ್ತಾರೆ, ಆ ಯುವತಿ ಇರುವಂತಹ PGಗೆ ಬರ್ತಾರೆ. ಆ PGಗೆ ಬಂದಂತಹ ಸಂದರ್ಭದಲ್ಲಿ CC ಕ್ಯಾಮ್ರಾವನ್ನು ಪರಿಶೀಲನೆ ಮಾಡಿದಾಗ ಗೊತ್ತಾಗುತ್ತೆ, ಫೆಬ್ರವರಿ 9ನೇ ತಾರೀಕಿಗೆ ಆ ಯುವತಿ PGಯಿಂದ ತೆರಳಿರುವಂತಹ ದೃಶ್ಯ ಆ CC ಕ್ಯಾಮ್ರಾದಲ್ಲಿ ಸೆರೆಯಾಗಿರುತ್ತೆ. ಮಗಳು ಸಂಪರ್ಕಕ್ಕೆ ಪ್ರಯತ್ನವನ್ನು ಪಡ್ತಾರೆ. ಅದು ಆವಾಗಿಂದನೂ ಸಹ ಯಾವುದೇ ಕಾರಣಕ್ಕೂ ಮಗಳು ಸಂಪರ್ಕಕ್ಕೆ ಸಿಗೋದಿಲ್ಲ. ಅದಾದ ಮೇಲೆ ಪೋಷಕರು ಹುಡುಕಾಡುವಂತಹ ಕೆಲಸವನ್ನು ಮಾಡ್ತಾರೆ. ಅದಾದ ಮೇಲೆ ಗೊತ್ತಾಗುತ್ತೆ ಇವರು ಕೇರಳದ ವೈನಾಡಿನಲ್ಲಿ ಮದುವೆ ಆಗಿದ್ದಾರೆ ಅನ್ನುವಂತಹ ವಿಚಾರ. ಅಲ್ಲಿ ಹೋಗಿ ಲಿಟ್ರಲಿ ಕಣ್ಣೀರು ಹಾಕ್ತಾರೆ, ಗೋಗರಿತಾರೆ, ಬಾರಮ್ಮ ವಾಪಸ್ ಅಂತ ಎಷ್ಟೇ ಪ್ರಯತ್ನ ಪಟ್ಟು ಕರೆದ್ರೂ ಸಹ ಆ ಯುವತಿ ಮಾತ್ರ ವಾಪಸ್ ಬರೋದೇ ಇಲ್ಲ. ಹಾಗಾದರೆ ಏನಾಯಿತು ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಮತ್ತೆ ಇಲ್ಲಿ ಇನ್ನೊಂದು ಗಮನಿಸಬೇಕಾಗಿರುವಂತಹ ವಿಚಾರ ಏನು ಅಂದರೆ, ವೈಶಾಲಿಗೆ ಕೇವಲ 23 ವರ್ಷ ಮಾತ್ರ. ನಮಗೆ ನ್ಯಾಯ ಬೇಕು ಅಂತ ಬಂದದ್ದು ನಾವು. ಇದರ ಹಿಂದೆ ಮುಸ್ಲಿಮರ ಷಡ್ಯಂತರ ಇದೆ. ನಾವು ಮತ್ತೆ ಸ್ಟೇಷನ್ ಹೋಗಿ 2020-21 ಬಂದಿದ್ದಲ್ಲ. ಮನೆಗೆ ಬಂದೆಲ್ಲ ಹೋಗ್ತಾ ಇದ್ದಲ್ಲ, ದಿವಸ ಎಲ್ಲ ಫೋನ್ ಮಾಡಿ ಮಾತಾಡ್ತಾ ಇದ್ದರು. ಚೆನ್ನಾಗಿ ಕಲಿಯುತ್ತಿದ್ದರು. ಅಂತ ವಿಷಯವೇ ನಮಗೆ ಗೊತ್ತಿಲ್ಲ, ಅಂತ ವಿಷಯವೇನು ಹೇಳುವುದೂ ಇಲ್ಲ. ಅದೆಲ್ಲ ಮತ್ತೆ ಹೇಳ್ತೇವೆ ಸ್ಟೇಷನ್ಗೆ, ಗ್ರೂಪ್ನಲ್ಲಿ ವಾಟ್ಸಪ್ಪಿನಲ್ಲಿ ನಾವೀಗ ಸ್ಟೇಷನ್ಗೆ ಹೋಗಿ ಬಂದು 4 ಗಂಟೆ ಆಗೋ ಹೇಳ್ತೇವೆ. ಈಗ ನೀವು ಅದಕ್ಕಿಂತ ನಂತರ ಗ್ರೂಪ್ ಅಲ್ಲಿ ಬಂತಲ್ವಾ ಆ ವಿಷಯಗಳು, ಅದರ ನಂತರ ಇಲ್ಲಿ ಬಂದಿದ್ರೆ ನೀವು ಸುರತ್ಕಲ್ಲಿಗೆ ಮೊದಲು ಏನು ಗೊತ್ತಾಗ್ಲಿಲ್ಲ, ನಾನು ಏನು ಹೇಳ್ಕೊಂಡಿರ್ಲಿಲ್ಲ. ಇಲ್ಲ, ಏನು ಹೇಳ್ಕೊಂಡಿಲ್ಲ. ಇಲ್ಲ, ನಿಮ್ಮ ಜೊತೆ ಯಾವಾಗ ಫೋನ್ ಸಂಪರ್ಕದಲ್ಲಿ ನನ್ನ ದಿವಸ ಫೋನ್ ಮಾಡ್ತಾ ಮತ್ತೆ ಯಾವಾಗ 2 ದಿವಸ 2 ವಾರಕ್ಕೆ ಮುಂಚೆ ಬಂದಿದ್ದಲ್ಲ, ನಾವು ಒಂದು ಟ್ರಿಪ್ ಎಲ್ಲ ಹೋಗಿ ಬಂದಿದ್ದೇವೆ. ಬೇಡೂರು, ಹಳೆಬೇಡು, ಚಿಕ್ಕಮಗಳೂರಿಗೆಲ್ಲ. ಶುಕ್ರವಾರ ಬಂದವಳು, ಸೋಮವಾರ ಹೋದದ್ದು. 3. ಈಗ ಅವ್ರು ಹೋದ್ಮೇಲೆ ಏನು ಕಾಂಟ್ಯಾಕ್ಟ್ ಸಿಗ್ಲಿಲ್ವಾ? ಈಗ ಫೋನ್ ಎಲ್ಲ ಮಾಡಿದ್ರೆ ಇಲ್ಲ, ಮದುವೆ ಆದ ನಂತರ ಏನು ಮದುವೆ ಆಗ್ಲಿಲ್ಲ, ರಿಜಿಸ್ಟರ್ ಆಗಿದೆ. ಏನಾಗ್ಬೇಕು ನಿಮಗೆ? ನಾಯಿಗೋಸ್ಕರ ಬಂದಿದೆ ನಾವು. ಇಷ್ಟೊಂದು ಸಾಯಂಕಾಲ ಸ್ಟೇಷನ್ಗೆ ಹೋಗ್ತೇವೆ. ಹೋಗಿ ಅಂತ ಏನು ಹೇಳ್ತಾರೆ ನೋಡಿ, ಅಲ್ಲಿ ನೋಡು. ಅದ ಮತ್ತೆ ಮಗಳು, ನಿಮ್ಮ ಮಗಳು ಇಲ್ಲಿ ಕಾಲೇಜಿಗೆ ಬಂದಾಗ ಚೆನ್ನಾಗಿ ಓದ್ತಾ ಇದ್ದಾರೆ, ಎಲ್ಲ ಚೆನ್ನಾಗಿದೆ, ಏನು ತೊಂದರೆ ಇಲ್ಲ, ಎಲ್ಲ ಒಳ್ಳೆ ಓದ್ತಾರೆ. ನಮಗೆ ಮಗಳು ಬೇಕು, ನಮಗೆ ಮಗಳು ಬೇಕು, ರೆಡಿ ಇಲ್ಲ, ನಮಗೆ ಮಗಳು ಬೇಕು. ಇನ್ನು ಈ ಬಗ್ಗೆ ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಕಿರಣ್ ಕೊಡ್ತಾರೆ. ಕಿರಣ್, ಈಗ ಸದ್ಯ ಅವರ ಪೇರೆಂಟ್ಸ್ ಹೇಳೋದು ಅಂದರೆ ಅವರ ಮಗಳ ತಲೆ ಕೆಡಿಸಿ
ಆ ಮಗಳನ್ನ ಕರ್ಕೊಂಡು ಹೋಗಿದ್ದಾರೆ ಅನ್ನುವಂಥದ್ದು, ಮತ್ತೊಂದು ಕಡೆಗೆ ಲವ್ ಜಿಹಾದ್ ನಡೆದಿದೆ ಅನ್ನುವಂತಹ ವಿಚಾರವನ್ನ ಹೇಳ್ತಾ ಇದ್ದಾರೆ. ಏನೆಲ್ಲ ಇದೆ ಅಪ್ಡೇಟ್ಸ್, ಪೂರ್ತಿ ಹಿನ್ನೆಲೆಯನ್ನು ಹೇಳೋದಾದ್ರೆ? ಜಗದೀಶ್, ಇದೊಂದು ಲವ್ ಜಿಹಾದ್ ಆರೋಪ ಕೇಳಿ ಬರ್ತಾ ಇರುವಂತದ್ದು. ಇಬ್ರು ಕೂಡ ಹುಡುಗ ಹುಡುಗಿ ಇಬ್ರು ಕೂಡ ಕೇರಳದವರೇ. ಆದ್ರೆ ಕೇರಳದ ಕಾಸರಗೋಡಿನ ವಿದ್ಯಾರ್ಥಿನಿ ಅಂದ್ರೆ ವೈಶಾಲಿ ಮಂಗಳೂರಿನ ಪ್ರತಿಷ್ಠಿತ ಶ್ರೀನಿವಾಸ್ ಕಾಲೇಜ್ನಲ್ಲಿ ಕ್ರಿಮಿನಾಲಜಿ ಓದ್ಕೊಂಡಿದ್ದಳು. ಓದಿ ಆಗಿದೆ, ಒಂದು ಡಿಗ್ರಿ ತಗೊಂಡಿದ್ದಾಳೆ. ಹಾಗೆ ಬೆಂಗಳೂರಿನ ಒಂದು ಕಂಪನಿಯಲ್ಲಿ ಕೆಲಸ ಕೂಡ ಮಾಡ್ತಾ ಇದ್ಲು. ಆದ್ರೆ ಇಲ್ಲಿ ಇರ್ಬೇಕಾದ್ರೆ, PGಯಲ್ಲಿ ಇರ್ಬೇಕಾದ್ರೆ ಆಕೆಗೆ ಮಿತ್ಲಾಜ್ ಅನ್ನುವ ಒಂದು ಮೊಹಮ್ಮದ್ ಮಿತ್ಲಾಜ್ ಅನ್ನುವ ವ್ಯಕ್ತಿಯೊಟ್ಟಿಗೆ, ಮುಸ್ಲಿಂ ಯುವಕನೊಟ್ಟಿಗೆ ಪ್ರೇಮಾಂಕುರವಾಗುತ್ತೆ. ಆದ ನಂತರ ಆತ ಸುರತ್ಕಲ್ನ ಅಂದ್ರೆ ಕಾಲೇಜ್ ಪಕ್ಕದ ಅಲ್ಲಿ ಹತ್ತಿರದಲ್ಲಿ ಇರುವಂತಹ ಸುರತ್ಕಲ್ನ ಒಂದು ಜ್ಯುವೆಲ್ರಿ ಶಾಪ್ ಅಲ್ಲಿ ಆತ ಕೆಲಸಕ್ಕಿರ್ತಾನೆ. ಆ ಸಂದರ್ಭದಲ್ಲಿ ಬೀಚಿಗೆ ಹೋದ ಸಂದರ್ಭದಲ್ಲಿ ಇವರು ಮೀಟ್ ಆಗಿದ್ದಾರೆ. ಆದ ನಂತರ ಗೆಳೆತನ ಪ್ರೀತಿಗೆ ಟರ್ನ್ ಆಗಿದೆ. ಅದರ ನಂತರ ಅವರು ಮಾತುಕತೆ ನಡೆದಿದೆ. ಅದರ ನಂತರ ಈ ವಿಚಾರ ಮನೆಯಲ್ಲಿ ಗೊತ್ತಿಲ್ಲ ಅಂತ ಅವರ ಪೋಷಕರು ಹೇಳ್ತಾ ಇರುವಂತದ್ದು. ಅದರ ನಂತರ ಯಾವಾಗ್ಲೂ ತನ್ನ ಮಗಳು ಈ ಪ್ರೀತಿ ಇದ್ರ ಬಗ್ಗೆ ಯಾವಾಗ್ಲೂ ಆ ತರದ ವಿಚಾರವನ್ನ ಹೇಳಿಲ್ಲ. ಮತ್ತೆ ನೀವು ಯಾವ ಹುಡುಗನನ್ನ ನೋಡ್ತೀರಿ ಆ ಹುಡುಗನೊಟ್ಟಿಗೆ ನಾನು ಮದುವೆ ಆಗ್ತೀನಿ ಅಂತ ಹೇಳ್ತಾ ಇದ್ಲು. ಆದ್ರೆ ಏಕಾಏಕಿ ಸಡನ್ ಆಗಿ ಆಕೆ ನಾಪತ್ತೆ ಆಗಿರೋದು. ಅದರ ನಂತರ ಆ ದಿನ ಯಾವ ದಿನ ಆಕೆ ಇಲ್ಲಿಂದ ಹೋಗಿದ್ದಾಳೆ, ಯಾಕಂದ್ರೆ ಮಂಗಳೂರಿನ PGಗೆ ಒಂದು ವಾರದ ಹಿಂದೆ ಬಂದು ಆಕೆ ಇಲ್ಲಿಂದನೇ ಫೋನ್ ಮಾಡಿದ್ದಾಳೆ ತನ್ನ ತಾಯಿಗೆ. ತಾಯಿಯೊಟ್ಟಿಗೆ ಮಾತಾಡ್ತಾ ಅದರ ನಂತರ ಎಲ್ಲ ಕುಶಲೋಪಚಾರಿಗಳನ್ನ ಮಾತಾಡಿ ಅದರ ನಂತರ ಫೋನ್ ಸ್ವಿಚ್ ಆಫ್ ಆಗಿದೆ. ಅದರ ನಂತರ ಎಲ್ಲಿ ಹೋಗಿದ್ದಾಳೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಒಂದು ದಿನ ಅವರಿಗೆ ಈ ವಾಟ್ಸಪ್ ಸಾಮಾಜಿಕ ಜಾಲತಾಣದಲ್ಲಿ ಇವರಿಬ್ಬರು ವಯನಾಡಿನಲ್ಲಿ ರಿಜಿಸ್ಟರ್ ಮ್ಯಾರೇಜ್ಗೆ ಅಪ್ಲಿಕೇಶನ್ ಹಾಕಿರುವಂತದ್ದು ಗೊತ್ತಾಗುತ್ತೆ. ಅದು ನೋಡಿಕೊಂಡು ತಂದೆ ಕತಾರಲ್ಲಿ ಕೆಲಸಕ್ಕಿರ್ತಾರೆ. ಅದನ್ನ ನೋಡಿ ಅವರು ಏಕಾಏಕಿ ಇಲ್ಲಿ ಬಂದ್ಕೊಂಡು ಸುರತ್ಕಲ್ಲಿಗೆ ಬರ್ತಾರೆ. ಸುರತ್ಕಲ್ಲಿಗೆ ಬಂದು ವಿಷಯವನ್ನು ತಿಳ್ಕೊಂಡು ವಯನಾಡಿಗೆ ಹೋಗ್ತಾರೆ. ವಯನಾಡಿನಲ್ಲಿ ಇಬ್ಬರ ಮಾತಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಅಲ್ಲಿಯ ಪೊಲೀಸರು ಅವರಿಗೆ ಅವಕಾಶ ಕೊಡುವುದಿಲ್ಲ ಅನ್ನೋ ಆರೋಪ ಇದೆ. ಆದ್ರೂ ತಾಯಿ ಮಗಳೊಟ್ಟಿಗೆ ಮಾತಾಡಿ ಬರ್ಲಿಕ್ಕೆ ಮನೆಗೆ ಮತ್ತೆ ಮರಳಿ ಬರ್ಲಿಕ್ಕೆ ತುಂಬಾ ಗೋಗರಿತಾರೆ. ಆದ್ರೂ ಕೂಡ ಮಗಳು ವೈಶಾಲಿ ಬರ್ಲಿಕ್ಕೆ ಒಪ್ಪುದಿಲ್ಲ. ಆದ್ರೆ ಈಗ ಮತ್ತೆ ಅವರ ಪೋಷಕರು ಮಂಗಳೂರಿಗೆ ಬಂದು ಸುರತ್ಕಲ್ ಠಾಣೆಯಲ್ಲಿ ಪ್ರಕರಣ ದಾಖಲು ಮಾಡಿದ್ದಾರೆ. ಈಗ ತನಿಖೆ ನಡೀತಾ ಇದೆ. ಜಗದೀಶ್, ಥ್ಯಾಂಕ್ ಯು ಕಿರಣ್, ನಿಮ್ಮೆಲ್ಲ ಮಾಹಿತಿಗಾಗಿ.